ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಸ್ತರಣೆಯಾಗಿದೆ. ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ಮುಂದುವರಿಸಲು ಸರ್ಕಾರ ತೀರ್ಮಾನಿಸಿದೆ. 3 ದಿನ ದೀಪಾವಳಿ ಹಬ್ಬ ಬಳಿಕ ರಾಜ್ಯಾದ್ಯಂತ ಸಮೀಕ್ಷೆ ಮುಂದುವರಿಯುತ್ತೆ. ಸಮೀಕ್ಷೆಗೆ ಶಿಕ್ಷಕರ ಬದಲು ಬೇರೆ ಸಿಬ್ಬಂದಿಯನ್ನು ಬಳಸೋಕೆ ತೀರ್ಮಾನ ಮಾಡಿದ್ದಾರೆ. ಸಮೀಕ್ಷೆಯ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸಮೀಕ್ಷೆ ಮಂದಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಬೂದನೂರು ಗ್ರಾಮದಲ್ಲಿ ಕಾರು ಬೈಕ್ ನಡುವೆ ಡಿಕ್ಕಿಯಾಗಿ ಗಣತಿ ಕಾರ್ಯಕ್ಕೆ ಹೋದ 2 ಶಿಕ್ಷಕರಿಗೆ ಗಾಯಗಳಾಗಿದೆ. ಇತ್ತ ವಿಪಕ್ಷ ನಾಯಕ ಅಶೋಕ್ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕೆಲ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳದ ಅಶೋಕ್, ನಾನು ಹಿಂದೂ, ನಾನೊಬ್ಬ ಒಕ್ಕಲಿಗ ಇಷ್ಟೇ ಮಾಹಿತಿ ಕೊಟ್ಟಿದ್ದೀನಿ ಅಂದಿದ್ದಾರೆ. ಇನ್ನು ಸುಧಾಮೂರ್ತಿ ವಿಚಾರವಾಗಿ ಸಿಎಂ ಹೇಳಿಕೆಗೆ ಅಶೋಕ್ ಕಿಡಿಕಾರಿದ್ದಾರೆ. ಸಮೀಕ್ಷೆ ಕೆಲವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ. 20, 21, 22 ಸಂಪೂರ್ಣವಾಗಿ ಇದಕ್ಕೆ ರಜಾ. ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸ್ಕೊಂಡು ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀವಿ. ಈ ತಿಂಗಳು 31ನೇ ತಾರೀಕುವರೆಗೂ ಈ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ಬೆಂಗಳೂರು ಸೌತು, ಬೀದರು, ಧಾರವಾಡ ಭಾಗ ಬಿಟ್ಟು 90% ಅಲ್ಲಿ 90% ಇದೆ. ಇನ್ಮೇಲೆ ಶಿಕ್ಷಕರು ಭಾಗವಹಿಸುವಂತ ಅವಶ್ಯಕತೆ ಇಲ್ಲ. ರಾಜ್ಯಾದ್ಯಂತ ಶಿಕ್ಷಕರನ್ನ ಹೊರತುಪಡಿಸಿ ಬೇರೆ ಬೇರೆ ಇಲಾಖೆಯವರನ್ನು ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು. 31ನೇ ತಾರೀಕಿನವರೆಗೆ ಬೆಂಗಳೂರೊಳಗೂ 31ರೊಳಗಾಗಿ ಕಂಪ್ಲೀಟ್ ಮಾಡಬೇಕು, ಶಿಕ್ಷಕರನ್ನ ಹೊರತುಪಡಿಸಿ. ನಾನು ಸಮೀಕ್ಷೆಯಲ್ಲಿ ಕೊಟ್ಟಿರುವಂತದ್ದು ನನ್ನ ದಾಖಲೆ ಅಷ್ಟೇ. ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ಮತ್ತೆ ನಮ್ಮ ಜಾತಿ, ನಾನೊಬ್ಬ ಹಿಂದೂ, ನಾನೊಬ್ಬ ಒಕ್ಕಲಿಗ. ಇದೆಲ್ಲ ಕೇಳಿದ್ರು ಮನೆಯಲ್ಲಿ ಏನೇನು ಪಾತ್ರೆಗಳು ಏನೇನವೆ ಎಲ್ಲ, ಅದಕ್ಕೆ ನಾನೇನು ಕೊಟ್ಟಿಲ್ಲ. ಈ ಸಮೀಕ್ಷೆ ಉಡಾಫೆ. ಈಗ ಸುಧಾಮೂರ್ತಿಯವರು ಏನು ಸಮೀಕ್ಷೆನ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಅರುಣ್. ಇದೇ ಕಾರಣಕ್ಕೆ ಸ್ಕೂಲ್ಗಳಿಗೆ ರಜಾನೂ ಕೂಡ ವಿಸ್ತರಣೆ ಮಾಡ್ಕೊಂಡಿದ್ರು. ಈಗೇನ್ ಮಾಡ್ತಾರೆ ಅದನ್ನ? ಹಾಗಾದ್ರೆ ಅದೇ ಹೇಳಿದ್ರಲ್ಲ, ಈಗ ಶಿಕ್ಷಕರನ್ನ ಹೊರತುಪಡಿಸಿ ಉಳಿದವ್ರನ್ನ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಶಿಕ್ಷಕರ ಬಳಕೆ ಇಲ್ಲ ಇಲ್ಲಿ. ಬಟ್ ಎಷ್ಟು ಮನೆಗಳಿದಾವೆ ಏನು ಅನ್ನುವಂಥದ್ರ ಡೀಟೇಲ್ಸ್ ಈಗ ಸರ್ಕಾರದ ಬಳಿನೇ ಇದೆ. ಎಷ್ಟು ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯಗೊಳಿಸಿದಾರ ಇಲ್ವಾ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಆಗಬೇಕು. ಬಟ್ ಕೆಲವು ಸಂದರ್ಭಗಳಲ್ಲಿ ಶಿಕ್ಷಕರು ಈಗ ಕೆಲವೊಂದಿಷ್ಟು ಮಾಡೋಗಿರ್ತಾರೆ. ಅದನ್ನ ಮುಂದೆ ಒರೆಸ್ಕೊಂಡು ಅವ್ರು ಮುಂದೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಇನ್ನೇನು ಸಮಸ್ಯೆಗಳು. ಯಾಕೆ ಅಂತಂದ್ರೆ ಈ ಸಮೀಕ್ಷೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ಟ್ರೈನಿಂಗ್ ನಡೆದಿಲ್ಲ. ಅಟ್ಲೀಸ್ಟ್ ಕೇಂದ್ರ ಸೆನ್ಸಸ್ ಅನ್ನ ಮಾಡುವಂತ ಟೈಮಲ್ಲಿ ಬಿಫೋರ್ ಅವ್ರಿಗೊಂದಿಷ್ಟು ಕ್ಲಾಸ್ ಕೊಡ್ತಾರೆ, ಟ್ರೈನಿಂಗ್ ಅನ್ನ ಏನ್ ಮಾಡಬೇಕು ಏನಿಲ್ಲ ಎತ್ತ ಅಂತ ಹೇಳಿ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿ ನಡೆದಿಲ್ಲ. ಕಳಿಸಿದ್ದಾರೆ, ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅದರ ಡೀಟೇಲ್ಸ್ ಅನ್ನ ಅಲ್ಲಲ್ಲಿ ಕೊಟ್ಟಿರೋದಷ್ಟೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಇದೆ ಅಲ್ವಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಸನಾಂಬೆ ದೇಗುಲದ ಬಳಿ ಜೆಡಿಎಸ್ ನಿಂದ ಭಾರಿ ಹೈಡ್ರಾಮವೇ ನಡೀತು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅಗೌರವ ತೋರಿದ ಆರೋಪದಲ್ಲಿ ಹಾಸನ ಜಿಲ್ಲಾಡಳಿತದ ವಿರುದ್ಧ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದರು. ಹಾಸನಾಂಬೆ ದರ್ಶನಕ್ಕೆ ಭೇಟಿ ವೇಳೆ ಜಿಲ್ಲಾಧಿಕಾರಿ ಸ್ವಾಗತಿಸದೆ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಬ್ಯಾರಿಕೇಡ್ ಅನ್ನು ತಳ್ಳಿ ನುಗ್ಗಲು ಯತ್ನಿಸಿದಾಗ ಪೊಲೀಸರ ತಳ್ಳಾಟ ನೂಕಾಟ ನಡೆಯಿತು. ಡಿಸಿ ಲತಾ ಕುಮಾರಿ ಸ್ಥಳಕ್ಕೆ ಬರಬೇಕು ಅಂತ ಆಗ್ರಹಿಸಿ ಪಟ್ಟು ಹಿಡಿದ್ರು. ಡಿಸಿ ಬರದೆ ಹೋದ್ರೆ ಇಲ್ಲಿಂದ 2 ದಿನವಾದರೂ ಹೋಗಲ್ಲ ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ಎಚ್ಚರಿಕೆ ಕೊಟ್ಟರು. ಪ್ರತಿಭಟನೆಯ ವಿಷಯ ತಿಳಿದಿದ್ದ ಹಾಗೆ ಸಚಿವ ಕೃಷ್ಣ ಬೈರೇಗೌಡ ಡಿಸಿ ಲತಾ ಕುಮಾರಿ ಅವರಿಗೆ ಶಾಸಕ ಶಿವಲಿಂಗೇಗೌಡಗೆ ಎಕ್ಸಿಟ್ ಗೇಟ್ನಲ್ಲಿ ತೆರಳುವಂತ ಹೇಳಿದ್ರು. ಮಧ್ಯಾಹ್ನವಾದರೂ ಡಿಸಿ ಸ್ಥಳಕ್ಕೆ ಬರದ ಹಿನ್ನೆಲೆಯಲ್ಲಿ ಶಾಮಿಯಾನ ಹಾಕಿ ಧರಣಿಗೆ ನಿರ್ಧರಿಸಲಾಯಿತು. ಆದರೆ ಹಾಸನಾಂಬೆ ದೇಗುಲದ ಕರ್ತವ್ಯದಲ್ಲಿದ್ದ ಡಿಸಿ ಸಂಜೆ ಹೊತ್ತಿಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಪ್ರತಿಭಟನಾಕಾರರ ಮನವೊಲಿಕೆ ಮಾಡಿದ್ರು. ನನಗೆ ನೀಡಿದಂತಹ ಗೌರವವನ್ನು ಕುಮಾರಸ್ವಾಮಿ ಅವರಿಗೆ ನೀಡಿಲ್ಲ ಅಂತ ಶಾಸಕ ಎ ಮಂಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳದಿಂದಲೇ ಕುಮಾರಸ್ವಾಮಿಗೆ ಡಿಸಿ ಲತಾ ಕುಮಾರಿ ವಿವರಣೆಯನ್ನು ಕೊಟ್ಟರು. ಪ್ರತಿಭಟನಾಕಾರರನ್ನ ಮನವೊಲಿಸುವಲ್ಲಿ ಡಿಸಿ ಯಶಸ್ವಿ ಕೂಡ ಆದರು. ನಾನು ಪ್ರೋಟೋಕಾಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿವಾದಕ್ಕೆ ತೆರೆ ಹೇಳಿದರು. ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು. ಫೇರ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ
ಅದ್ಭುತ. ಈ ಬಾರಿ ಅಂತೂ ಜನ ಯಾವುದೇ ರೀತಿಯಾಗಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ತೋರಿಸ್ಲಿಲ್ಲ. ಹೌದು, ಒಳ್ಳೆ ದರ್ಶನ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ದರ್ಶನ ಆಗಿದೆ. ಯಾವುದೇ ರೀತಿಯಂತ ಕಿರಿಕಿರಿ ಆಗಿಲ್ಲ. ರಾಜಕಾರಣಿಗಳ ಸಲುವಾಗಿ ಅರ್ಧ ಸಮಸ್ಯೆ ಜನಕ್ಕೆ ಆಗ್ತಾ ಇದ್ದಿದ್ದು, ಈಗ ಒಳ್ಳೆ ದರ್ಶನ ಅವ್ರಗಳಿಗೂ ಆಗಿದೆ ಅಂತ ಅಂದ್ಮೇಲೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನ್ ಅವಶ್ಯಕತೆ ಇದೆ? ಕುಮಾರಸ್ವಾಮಿ ಇಸ್ ರೈಟ್. ಆಕ್ಚುಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು VIP ಆಗಿ ಹೋಗ್ಬಾರ್ದು. ನೀವು ಒಬ್ಬ ಭಕ್ತರಾಗಿ ಹೋಗ್ತೀರಾ. ಅಲ್ಲಿ ನಾನು VIP ಹೋದೆ, ಆಮೇಲೆ ನಾನು ಇನ್ನೊಬ್ಬ ಪೊಸಿಷನ್ ಇದ್ದಾಗ ನಾನು ಕೇಂದ್ರ ಮಂತ್ರಿ ಆಗೋದಿಲ್ಲ. ನಾಟ್ ಗುಡ್ ಪ್ರೋಟೋಕಾಲ್. ಅದಕ್ಕೆ ಕುಮಾರಸ್ವಾಮಿ ಹೇಳಿದ್ದು ನಾನು ಅದನ್ನ ನಿರೀಕ್ಷೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಾದ್ರೆ ಆಗಿರೋದು, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ತಲೆ ಬಾಕೊಂಡು ಹೋಗ್ಬೇಕು. ದೇವರಿಗಿಂತ ದೊಡ್ಡವ್ರು ನೀವಲ್ಲ, ನೀವು ಅವ್ರ ತೃಣಕ್ಕೂ ಸಮಾನ ಅಲ್ಲ, ಆಯ್ತಾ? ನೀವೆಲ್ಲ ಈ ಮನುಷ್ಯರೇ, ನಿಮಗೊಂದು ಪೊಸಿಷನ್ ಇದೆ, ಗೌರವ ಇದೆ, ಜನ ನಿಮ್ಮನ್ನು ಆಯ್ಕೆ ಮಾಡಿದ್ರಿಂದ. ಆದರೆ ಕುಮಾರಸ್ವಾಮಿ ಹೇಳಿದಾರಲ್ಲ, ನಾನು ಪ್ರೋಟೋಕಾಲನ್ನು ನಾನು ಇದನ್ನೆಲ್ಲ ಒಪ್ಕೊಳ್ಳೋಕೆ ಹೋಗಲ್ಲ ಅಂತ ಹೇಳಿ. ದರ್ಶನ ಆಗಬೇಕು ಅಷ್ಟೇ. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಹಾಗೆ ಪ್ರತಿಯೊಬ್ಬರು ಹಾಕೊಳ್ಳಿ. ಕುಮಾರಸ್ವಾಮಿ ಅವ್ರು ಹಂಗಾಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೋರಾಟ ಮಾಡ್ಬಿಟ್ಟು ಕುಮಾರಸ್ವಾಮಿ ಹೆಸರನ್ನು ಕಪ್ಪು ಬಸಿ ಬಳಸೋ ಕೆಲಸ ಈಗ JDSನವ್ರು ಮಾಡಿದ್ರು. ಹಂಗಿದ್ರೆ ಹೇಳುವುದಂತ ಲೀಡರ್ಸ್ಗಳು ಪ್ರೋಟೋಕಾಲ್. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಹಾಗೆ ಈ DC ನೀವು ಸ್ಟೇಟ್ ಲೆವೆಲಲ್ಲಿರುವಂಥ ಮಿನಿಸ್ಟರ್ಸ್ ಬಂದಾಗ ಅವ್ರಿಗೆ ಪ್ರೋಟೋಕಾಲ್ ಎಲ್ಲ ಕೊಟ್ಕೊಂಡು ಅವ್ರ ಜೊತೆಗೆ ನೀವು ಓಡಾಡ್ಕೊಂಡು, ಸೆಂಟ್ರಲ್ ಮಿನಿಸ್ಟರ್ ಬಂದಾಗ ನೀವು ಕೊಡದೇ ಇದ್ದಾಗ ನಿಮ್ದು ತಪ್ಪಾಗಲ್ವಾ? ಅಲ್ಲಿ ಮಾಡೋದಾದ್ರೆ ಯಾರಿಗೂ ಮಾಡಕ್ ಹೋಗ್ಬಿಡಿ, ಅವಶ್ಯಕತೆ ಇಲ್ಲ. ದೇವಸ್ಥಾನಗಳ ವಿಚಾರದಲ್ಲಿ ಇನ್ಯಾವುದೋ ನಿಮ್ಮ ಕಾರ್ಯಕ್ರಮಗಳಿದ್ರೆ ಪ್ರೋಟೋಕಾಲ್ ಅನ್ನ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ಪ್ರೋಟೋಕಾಲ್ ಅನ್ನೆಲ್ಲ ತೆಗೆದಾಕಿ. ಕಾರಣ ಇನ್ನುಳಿದಂತ ಜನ ಬಂದಿರ್ತಾರಲ್ಲಿ ದರ್ಶನವನ್ನ ಪಡ್ಕೊಳ್ಳೋಕ್ಕೋಸ್ಕರ. VIP ಬಂದೆ, VVIP ಬಂದೆ, ಇವೆಲ್ಲ ಬಿಟಾಕಿ. ಸರ್ತಿ ಸಾಲ ನಿಲ್ಲಬೇಕು, ದರ್ಶನ ಮಾಡಬೇಕು ಅಷ್ಟೇ. ಆ ಕೆಲ್ಸಕ್ಕೆ ಬನ್ನಿ. ಇಲ್ಲಾಂದ್ರೆ ನಿಮ್ಮೆಲ್ಲೂ ಅದೇ ರೀತಿಯಾಗಿ ಬರುತ್ತೆ. ಈಗ ಮಾಡಿರೋ ತಪ್ಪೇನು? ಹಂಗೆ ಆಗಿರೋದು. ಅವ್ರಿಗೆ ಕೊಟ್ಟರೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ. ಇನ್ನು ಬೆಳಗಾವಿ DCC ಬ್ಯಾಂಕ್ ಎಲೆಕ್ಷನ್, ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸೌದಿ. ಇದೊಂದು ಬೆಳಗಾವಿದ್ ಮಾತ್ರ ವಿಚಿತ್ರ ರೀ. ನಮ್ ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಮುಗಿಯೋದೇ ಇಲ್ಲ. ಇದು ಅಲ್ಲಿ ಸೌದಿಯವರು, ಕತ್ತಿಯವರು, ಆ ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಾರಕಿಹೊಳಿ ಅವರು, ಒಂದೊಂದು ಫ್ಯಾಮಿಲಿಗಳ ಕತೆಗಳಿವೆಲ್ಲ. ಇವ್ರ ಕಡೆಗೆ ಜಾರಕಿಹೊಳಿ ಸಹೋದರು ಒಂದು ಬಣ ಅಂತೆ. ಸಂಸದ ರಮೇಶ್ ಕತ್ತಿಯವ್ರದ್ದು ಒಂದು ಬಣ. ಶಾಸಕ ಲಕ್ಷ್ಮಣ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆ ತಟ್ಟಿ ತಮ್ಮದೊಂದು ಬಣ ಮಾಡ್ಕೊಂಡಿದ್ದಾರೆ. 7 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಿದ್ದಿನ ಫೈಟ್ ಎಲ್ಲ ಆಯ್ತಂತೆ. ಇವತ್ತೊಂದಿಷ್ಟು ರಿಸಲ್ಟ್ ಬಂದಿದೆ. ಒಬ್ಬರು ಯಾರು ಸೌದಿ ಬಣದವರು ಇಬ್ಬರು, ಸತೀಶ್ ಜಾರಕಿಹೊಳಿ ಬಣದವರು ಒಬ್ಬರು ಜಯಶಾಲಿ ಆಗಿದ್ದಾರಂತೆ. 16 ನಿರ್ದೇಶಕರ ಚುನಾವಣೆಯಲ್ಲಿ 9 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಮೊನ್ನೆನೆ ಕೋರ್ಟ್ ಆದೇಶದಂತೆ 4 ಕ್ಷೇತ್ರಗಳ ಫಲಿತಾಂಶವನ್ನು ತಡೆ ಹಿಡಿದಿದ್ದಾರೆ. ಮಧ್ಯಾಹ್ನ ಕೆಲ ಹೊತ್ತೊಂದಿಷ್ಟು ಭಾರಿ ಹೈಡ್ರಾಮಾ ಆಯಿತು. ಮತದಾನದ ಹಕ್ಕು ಪಡೆದವರ ಮತಚೀಟಿ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ಕೊಂಡು ಒಂದಿಷ್ಟೆಲ್ಲ ಕೈ ಮಿಲಾಯಿಸುವಂತಕ್ಕೆಲ್ಲ ಹೋಗಿತ್ತಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನರಕ ಯಾತನೆ ಅನುಭವಿಸ್ತಾ ಇದ್ದಾರಂತೆ. ಹಾಸಿಗೆ ನಿಂಬು ಜೈಲಿನಲ್ಲಿ ಸೌಲಭ್ಯ ಸರಿ ಇಲ್ಲ ಅಂತ ಅರ್ಜಿ ಹಾಕೊಂಡಿದ್ರು. ನ್ಯಾಯಾಧೀಶರು ಬರಬೇಕು, ಇಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಕೂಡ ಕೋರಿದ್ರು. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಬಂದು ವರದಿಯನ್ನು ಕೂಡ ನೀಡಿದ್ದಾರೆ. ವಿಚಾರ ಕೇಳಿದ್ದಾರೀಗ. ಅಂದ್ರೆ ಅವರ ಪರವಾಗಿ ವರದಿ ಬಂದಿಲ್ಲ ಅಂತ. ದರ್ಶನ್ ಇದೇ ವಿಚಾರವಾಗಿ ಸಿಟ್ಟಾಗಿದ್ದಾರಂತೆ. ರಿಪೋರ್ಟ್ ನನ್ನ ವಿರುದ್ಧ ಇದೆ ಅಂತ ಗೊತ್ತಾಗಿ ತಕ್ಷಣ ಬ್ಯಾರಕ್ನಲ್ಲಿ ಗರಂ ಆಗಿದ್ದಾರೆ ಎನ್ನಲಾಗಿದೆ. ತೋರಿಸ್ಕೊಂಡೇನು ಪ್ರಯೋಜನ? ಸಹ ಕೈದಿಗಳ ಜೊತೆಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ, ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ, ನನಗೆ ಯಾಕೆ ಈ ರೀತಿ ಶಿಕ್ಷೆ, ನಾನು ಹೀಗೆ ಸಾಯ್ಬೇಕಾ ಅಂತ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರಂತೆ. ದರ್ಶನ್ ಕೋಪಗೊಂಡ ರೀತಿ ನೋಡಿ ಸಹಚರರು ಫುಲ್ ಶಾಕ್ ಒಳಗಾದ್ರಂತೆ. ಮ್ಯಾನೇಜರ್ ನಾಗರಾಜ್ ಮಾತ್ರ ದರ್ಶನ್ ಸಮಾಧಾನಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಿದೆ. ಅದ್ಬಿಟ್ರೆ ಉಳಿದವರು ದರ್ಶನ್ ಕಡೆಯೂ ನೋಡದೆ ಸೈಲೆಂಟ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ರಿಪೋರ್ಟ್ ಬಳಿಕ ಯಾರೊಂದಿಗೂ ಬೆರೆಯದೆ ಒಂಟಿಯಾಗಿದ್ದಾರಂತೆ. ಇಷ್ಟೆಲ್ಲ ಘಟನೆಯಾದ ನಂತರ ನಟ ದರ್ಶನ್ ಇಂದು ವಕೀಲರ ಜೊತೆ ಮಾತುಕತೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾತನಾಡಬೇಕಿತ್ತು. ಈಗ ಆಗಿರೋ ಬೆಳವಣಿಗೆಯಿಂದಾಗಿ ಸದ್ಯ ಮಾತುಕತೆಯನ್ನ ನಡೆಸಿಲ್ಲ. ಮಾನವ ಹಕ್ಕುಗಳ ಆಯೋಗ ಮೊರೆ ಹೋಗಲು ನಿರ್ಧಾರ ಮಾಡಿದ್ದು, ಬಹುತೇಕ ಸೋಮವಾರ ಬಳಿಕ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದ್ ಕಡೆಗೆ ಒಂಟಿಯಾಗಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಗೆ ಸಹ ಕೈದಿಗಳ ಜೊತೆಗೆ ಮಾತನಾಡ್ತಾರೆ ಅಂತ ಹೇಳ್ತಾರೆ. ಏನಿದೆ ಅರ್ಥ ಆಗ್ತಿಲ್ಲಪ್ಪ ಇವ್ರ ಲೆಕ್ಕಾಚಾರಗಳು. ಅಲ್ಲ, ವಾಕ್ ಮಾಡೋದಕ್ಕೆ ಪರ್ಮಿಷನ್ ಇದೆ, ಬೇರೆಯವ್ರಿಗೆ ಕೊಡೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇನ್ಯಾವ ರೀತಿ ನರಕ, ಇನ್ಯಾವ ರೀತಿ ಐಷಾರಾಮಿ ಜೈಲಿನಲ್ಲಿ ಅವ್ರು ಅನುಭವಿಸ್ತಾರೆ. ಮೋಸ್ಟ್ಲಿ ಹಂಗೆ ಇರಬೇಕು, ಹಂಗೆ ಕೇಳ್ತಾ ಇದಾರೇನೋ. ಹೊರಗಡೆ ಇದ್ದಂತ ರೀತಿ ಬೇರೆ, ಒಳಗಡೆಗೆ ಆ ರೀತಿ ಒಪ್ಕೊಳಕ್ ಆಗ್ತಿಲ್ವೇನೋ, ಅಥವಾ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಕೆಲವೊಂದು ಟೈಮಲ್ಲಿ